ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್. ನಮ್ಮ ಲಾಸ್ಟ್ ವ್ಲಾಗ್ನಲ್ಲಿ ಹೇಳ್ದಂಗೆ ನಮ್ಮ ಅಮ್ಮನ ಮನೆಗೆ ಬರ್ತಾಯಿದ್ದೀವಿ ಅಂತ ಹೇಳಿದೆ. ಸೊ ಇದೇ ನಮ್ಮ ಅಮ್ಮನ ಮನೆ. ನಾವು ಬೇಲೂರಿಂದ ತುಮಕೂರು ಡಿಸ್ಟಿಕಲ್ಲಿರೋ ಗುಬ್ಬಿಗೆ ಬಂದು ತಲುಪಾಯಿತು. ಎಲ್ಲರೂ ಕೂಡ ರೆಡಿಯಾಗಿದ್ದು ತಿರುಪತಿಗೆ ಹೋಗೋದಕ್ಕೋಸ್ಕರ. ಇವರು ನಮ್ಮ ಅಪ್ಪಾಜಿಯವರು. 1 ವರ್ಷ ಆಯಿತು ನಾವು ಇವ್ರನ್ನ ಕಳ್ಕೊಂಡು. ಆದರೆ ಈಗಲೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಫೀಲಿಂಗಲ್ಲೇ ಇದ್ದೀವಿ ಫ್ರೆಂಡ್ಸ್. ನಾವು ಅಲ್ಲಿಂದ ಊರಿಂದ ಇಲ್ಲಿಗೆ ಬರ್ತೀವಿ ಅಂದರೆ ಸ್ವಲ್ಪ ಅಂಗಡಿ ಹತ್ರ ವೆಯ್ಟ್ ಮಾಡ್ತಾ ಇರೋರು. ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲೇ ಒಂದು 4-5 ಸರಿ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಾನೆ ಇರ್ತಾಯಿದ್ರು ಫ್ರೆಂಡ್ಸ್. ನಿಜ ನಮ್ಮ ಅಪ್ಪಾಜಿ ಇಲ್ಲ ಅನ್ನೋದು ತುಂಬ ಕಷ್ಟ ಆಗಿದೆ ಅದನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಅಮ್ಮ ಎಲ್ಲರೂ ಕೂಡ ರೆಡಿಯಾಗಿದ್ದರು ಮನೆಯಲ್ಲಿ. ನಮಗೆಲ್ಲ ತಿಂಡಿಗೆ ಅಲ್ಲೇ ವ್ಯವಸ್ಥೆ ಮಾಡಿದ್ರು. ನಾವೆಲ್ಲ ತಿಂಡಿ ತಿಂದ್ಬಿಟ್ಟು ನಮಗೋಸ್ಕರನೇ ವೆಯ್ಟ್ ಮಾಡಿದ್ರು. ತಿಂಡಿ ತಿಂದ್ಬಿಟ್ಟು ಬೇಗ ಹೊರಟ್ಬಿಡೋಣ, ಅಲ್ಲಿ 6 ಗಂಟೆಗೆ ಟಿಕೆಟ್ ಕೊಡ್ತಾರೆ, ಅಷ್ಟರಲ್ಲಿ ನಾವು ತಿರುಪತಿ ಸೇರಬೇಕು ಅನ್ನೋದು ಪ್ಲ್ಯಾನ್ ಆಗಿತ್ತು. ನಾವೆಲ್ಲ ಬೇಗ ತಿಂಡಿ ತಿಂದು ಗಾಡಿಯೆಲ್ಲ ಹೊರಟ್ಬಿಡೋಣ ಅಂತ ಅಂದ್ಕೊಂಡು ಹೊರಡ್ತಾಯಿದ್ವಿ ಫ್ರೆಂಡ್ಸ್. ನೋಡಿ, ಇವ್ರು ನಮ್ಮ ಚಿಕ್ಕಪ್ಪ ಅವರು. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮನ್ನು ಕಳಿಸೋದಕ್ಕೋಸ್ಕರ ಅಂತ ಆಚೆ ಬಂದಿದ್ದು. ನಮ್ಮ 3 ಮನೆ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಮನೆ ಎಲ್ಲ 3 ಮನೆ ಒಂದೇ ಕಡೆ ಇರೋದು ಫ್ರೆಂಡ್ಸ್. ಅಕ್ಕಪಕ್ಕ ಎಲ್ಲ ಮನೆಗಳು. ಅವರು ಕೂಡ ಈಗ 1 ವಾರದಿಂದ ಹೋಗಿದ್ರು. ನಮ್ಮ ಚಿಕ್ಕಪ್ಪ ಅವರೆಲ್ಲ ಟಿಕೆಟ್ ಬುಕ್ ಮಾಡಿಸ್ಕೊಂಡು ಹೋಗಿದ್ರು. ಹಂಗಾಗಿ ಅವ್ರಿಗೆ ಬೇಗ ಅಂದರೆ ಒಂದು 8 ಅವರ್ಸ್ 10 ಅವರ್ಸಲ್ಲೆಲ್ಲ ದರ್ಶನ ಆಗಿದೆ. ಅವ್ರ ಜೊತೆ ಯಾರು ಟಿಕೆಟ್ ತೊಗೊಂಡಿರಲಿಲ್ಲ ಅವ್ರಿಗೆಲ್ಲ 24 ಅವರ್ಸಲ್ಲಿ ದರ್ಶನ ಆಗಿದೆ ಅಂತ ಹೇಳಿದ್ರು. ಸೊ ನಾವು ಕೂಡ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ವಲ್ವಾ, ಹಂಗಾಗಿ ಲೇಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಫ್ರೆಂಡ್ಸ್ ನಮಗೆ. ಅಲ್ಲಿ ಹೋದ್ಮೇಲೆ ಒಳಗಡೆ ತಿರುಪತಿಗೆ ಹೊರಟಿದ್ದೀವಿ. ಕ್ಯಾನ್ಸಲ್ ಮಾಡೋದು ಬೇಡ ಅಂದ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದೀವಿ. ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಕಳಿಸೋದಕ್ಕೋಸ್ಕರ ಬಂದಿದ್ದರು. ಎಲ್ಲರ ಗ್ರೂಪಲ್ಲೂ ಒಬ್ಬೊಬ್ಬರು ಕಾಮಿಡಿ ಮಾಡೋರು ಇರ್ತಾರೆ ಅಂತ ಹೇಳ್ತಾರಲ್ವ, ಆ ರೀತಿ ನಮ್ಮ ಅಕ್ಕ ಎಲ್ಲರಿಗೂ ಕಾಮಿಡಿ ಮಾಡಿಕೊಂಡು ಚುಡಾಯಿಸ್ಕೊಂಡು ಟ್ರಿಪ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ಲು. ನಾವೀಗ ಸೀದಾ ಹೊರಟಿದ್ದಾಯಿತು ಫ್ರೆಂಡ್ಸ್. ರಾತ್ರಿ 11:30 ಆಗಿತ್ತು ನಾವಿಲ್ಲಿಂದ ಹೊರಟಾಗ. ಅಲ್ಲಿಗೆ ನಾವು ಬೆಳಗ್ಗೆ ಒಂದು 5:30ಯಿಂದ 6 ಗಂಟೆಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ 6 ಗಂಟೆಗೆ ಅಲ್ಲಿ ಟಿಕೆಟ್ ಕೊಡ್ತಾಯಿದ್ರು. ಲಾಸ್ಟ್ ಟೈಮ್ ನಾವೆಲ್ಲ ಹೋದಾಗ 6 ಗಂಟೆಗೆ ಟಿಕೆಟ್ ಕೊಡ್ತಾಯಿದ್ರು. ಅದು ದರ್ಶನಕ್ಕೆ ಬೇಗ ದರ್ಶನ ಆಗುತ್ತೆ, ಒಂದು 6 ಅವರ್ಸ್ 10 ಅವರ್ಸ್ ಒಳಗೆಲ್ಲ ಅಂತ. ನಾವು ಅಲ್ಲಿ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೇಳ್ದಷ್ಟು ರಶ್ ಅಷ್ಟೊಂದು ಇರಲಿಲ್ಲ ಫ್ರೆಂಡ್ಸ್. ನೋಡಿ, ಅವರು ಇನ್ಸ್ಟಾಗ್ರಾಮ್ನಲ್ಲಿ 1 ಅವರ್ 2 ಅವರೆಲ್ಲ ಕ್ಯೂನಲ್ಲಿ ಕಾಯ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು. ಬಟ್ ನಾವೇನು ಅಷ್ಟೊತ್ತು ವೆಯ್ಟ್ ಮಾಡಲಿಲ್ಲ. ನಾವು ಇದು 18ನೇ ತಾರೀಕು ಶನಿವಾರದ ವ್ಲಾಗು. ನಾವು ಏನು ಅಂದ್ಕೊಂಡ್ವಿ, ಶನಿವಾರ ಹೋದರೆ ಅಟ್ಲೀಸ್ಟ್ ಭಾನುವಾರ ಸೋಮವಾರ ತನಕ ದರ್ಶನ ಆಗ್ಬೋದು, ಇಷ್ಟೊಂದು ಹೇಳ್ತಾ ಇದ್ದಾರಲ್ವ ಎಲ್ಲ ರಶ್ಶು ಅಂದ್ಬಿಟ್ಟು ಅಂದ್ಕೊಂಡೆ ಹೋದ್ವಿ. ಹೋಗೋಣ ಅಂದ್ಕೊಂಡು ಹೋದ್ವಿ. ಅಲ್ಲಿ ಟಿಕೆಟ್ ನಮಗೆ ಸಿಗಲಿಲ್ಲ. ಸೊ ಧರ್ಮ ದರ್ಶನಕ್ಕೆ ಹೋಗ್ಬಿಡೋಣ ಬಂದಿದ್ದೀವಿ. ಬೇಗ ಕ್ಯೂನಲ್ಲಿ ನಿಂತ್ಕೊಂಡು ಅದು ಎಷ್ಟು ದಿನನಾರು ಆಗಲಿಲ್ಲ, 1 ದಿನ 2 ದಿನ ಆದರೂ ಆಗಲಿ ಪರವಾಗಿಲ್ಲ, ಒಳಗಡೆ ಹೋಗಿ ನಾವು ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಯಾರೋ ಕರ್ನಾಟಕದವ್ರು ನಮ್ಮವರೇ ಬಂದಿದ್ದರು. ಅವರು ಕೂಡ ಟಿಕೆಟ್ ಸಿಗದೆ ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ನಾಳೆ ಬೆಳಗ್ಗೆನೇ ಟಿಕೆಟ್ ಕೊಡೋದು. ಟಿಕೆಟ್ಗೋಸ್ಕರ ವೆಯ್ಟ್ ಮಾಡಿಕೊಂಡ್ರೆ ಮತ್ತೆ ಅದರಲ್ಲಿ ಎಸ್ಟಿಮೇಷನ್ ಟೈಮು ನೆಕ್ಸ್ಟ್ ಡೇಗಿರುತ್ತೆ ಅಂತ ನಾವು ಟಿಕೆಟಿಗೋಸ್ಕರ ವೆಯ್ಟ್ ಮಾಡಲಿಲ್ಲ. ಧರ್ಮ ದರ್ಶನ ಮಾಡ್ಕೊಂಬಿಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಎಲ್ಲರೂ ಇಲ್ಲೆಲ್ಲ ಫ್ರೆಶ್ ಅಪ್ ಆಗಿ ನನ್ನ ಮಕ್ಕಳಿಗೆ ಮುಡಿ ಕೊಡೋದಿತ್ತು. ಮತ್ತು ನಮ್ಮ ಅಣ್ಣ ನನ್ನ ಮಕ್ಕಳು ಎಲ್ಲ ಮುಡಿ ಕೊಡಿಸ್ಕೊಂಡು ಸ್ನಾನ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಹೊರಡ್ತಾಯಿದ್ದೀವಿ ಫ್ರೆಂಡ್ಸ್. ಈಗ ಮಕ್ಕಳಿಗೆಲ್ಲ ಮುಡಿ ಕೊಟ್ಟಿದ್ದಾಯಿತು. ಇಲ್ಲಿಂದ ನಾವು ಸೀದಾ ಕಲ್ಯಾಣಿಗೆ ಹೋಗಬೇಕು. ಕಲ್ಯಾಣಿಗೆ ಹೋಗಿ ಅಲ್ಲಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ನಾವೆಲ್ಲೂ ರೂಮ್ ಕೂಡ ಬುಕ್ ಮಾಡಲಿಲ್ಲ. ಯಾಕೆಂದರೆ ರಾತ್ರಿ ಜರ್ನಿ ಆಗಿದ್ದರಿಂದ ಆರಾಮಾಗಿ ಮಲ್ಕೊಂಡೇ ಹೋದ್ವಿ. ಮತ್ತು ಬೆಳಗ್ಗೆ ಡೈರೆಕ್ಟ್ ಆಲ್ರೆಡಿ ಕಲ್ಯಾಣಿ ಎಲ್ಲೆಲ್ಲ ಸ್ನಾನ ಮಾಡಿ ಮುಡಿ ಕೊಡಿಸಿ ಎಲ್ಲ ರೆಡಿಯಾಗಿ ನಾವು ಸೀದಾ ಹೋಗಿದ್ದೆ ವರಹಸ್ವಾಮಿಯವರ ದರ್ಶನಕ್ಕೋಸ್ಕರ. ಅವ್ರ ದರ್ಶನ ಮುಗಿಸ್ಕೊಂಡು ನಾವೆಲ್ಲ ತಿಂಡಿ ತಿಂದ್ಬಿಟ್ಟು ಧರ್ಮ ದರ್ಶನದ ಕ್ಯೂಗೆ ಹೋಗೋಣ ಅಂತ ಹೊರಟ್ವಿ. ಧರ್ಮ ದರ್ಶನದ ಕ್ಯೂ ನಾವು ಮುಂಚೆ ಅಂದ್ಕೊಂಡಷ್ಟು ಇರಲೇ ಇಲ್ಲ ಫ್ರೆಂಡ್ಸ್. ನಾವು ಹೋದಾಗ 3 ವರ್ಷದ ಬ್ಯಾಕ್ ಹೋಗಿದ್ದು. ಈಗ ಹೋಗೋ ಅಷ್ಟರಲ್ಲಿ ತುಂಬ ಚೇಂಜಸ್ ಆಗೋಗಿದೆ. ಅಂದರೆ ಸುಮಾರು 10 ಕಿಲೋಮೀಟ್ರ್ ನಡೆದಿದ್ದೀವಿ. ಇದು ನಾವು ನೈಟ್ ದರ್ಶನ ಎಲ್ಲ ಮುಗಿಸಿದ ಮೇಲೆ ಕ್ಯಾಪ್ಚರ್ ಫ್ರೆಂಡ್ಸ್. ನಾವು ರಾತ್ರಿ 2 ಗಂಟೆ ಆಗಿತ್ತು ದರ್ಶನ ಎಲ್ಲ ಮುಗಿಸಿ ಆಚೆ ಬಂದ ಮೇಲೆ. ಅಲ್ಲಿಂದ ರಾತ್ರಿ ನಾವು ಅಲ್ಲೇ ಮಲ್ಕೊಂಡ್ವಿ ಕೆಳಗಡೆ, ಬೆಟ್ಟದ ಕೆಳಗಡೆ ಬಿಡೋಲ್ಲ ಅಂದ್ಬಿಟ್ಟು ವ್ಯಾನಲ್ಲೇ ಎಲ್ಲ ಮಲಗಿದ್ದು. ಸ್ವಲ್ಪ ಕೆಳಗಡೆ ಎಲ್ಲ ಹಾಸ್ಕೊಂಡು ಮಲಗಿದ್ದಾಯಿತು ಫ್ರೆಂಡ್ಸ್. ಅಲ್ಲಿಂದ ನಾವು ಕೆಳಗಡೆ ಹೊರಟ್ವಿ. ಬೆಟ್ಟದ ಕೆಳಗಡೆ ಬಂದು ಅಲ್ಲಿಂದ ನಾವು
ನೋಡಿ ಕ್ಯಾಪ್ಚರ್ ಎಲ್ಲ ನಾನು ಅದು ವ್ಯೂವ್ಸು ತುಂಬ ಚೆನ್ನಾಗಿತ್ತು. ನನಗಲ್ಲಿ ತುಂಬ ಸುಸ್ತಾಗಿದ್ದರಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇದು ನಮ್ಮ ಅಣ್ಣನ ಮಗಳೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳೆ. ಕೆಳಗಡೆ ಬರುವಾಗ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಬಂದಮೇಲೆ ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಫ್ರೆಂಡ್ಸ್. ಇದು ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಟೆಂಪಲ್ಲು. ಅಲ್ಲಿ ಒಳಗಡೆ ಕಲ್ಯಾಣಿ ಇದೆ. ನಾವು ಸ್ನಾನ ಮಾಡಬೇಕಿತ್ತು, ಹಂಗಾಗಿ ಇಲ್ಲಿ ಕಲ್ಯಾಣಿ ಇರೋದ್ರಿಂದ ಅಲ್ಲೇ ಮಾಡ್ಬೋದು ಅಂದರು. ಸೊ ಅಲ್ಲಿ ಹೋಗಿದ್ವಿ. ನೋಡಿ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಅಲ್ಲಿ ಬೆಟ್ಟದ ಮೇಲೆ ಈಶ್ವರನ ಲಿಂಗು ಇದೆ. ಸೊ ಅಲ್ಲಿ ಮಳೆ ಬರುವಾಗ ಸ್ವಲ್ಪ ಜರಿ ಥರ ಫಾಲ್ಸ್ ಥರ ಹರಿಯುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್. ಕೆಳಗಡೆ ಕಲ್ಯಾಣಿ ಇದೆ ಒಳಗಡೆ. ನಾವೆಲ್ಲ ಹೋಗಿ ಕಲ್ಯಾಣಿಲಿ ಸ್ನಾನ ಎಲ್ಲ ಮುಗಿಸಿ ಅಲ್ಲಿ ಒಳಗಡೆನೇ ಕಲ್ಯಾಣಿ ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಎಲ್ಲ ದೇವರುಗಳು ಇದ್ವು ಫ್ರೆಂಡ್ಸ್. ಎಲ್ಲ ದೇವರು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ಗಣಪತಿ, ಮತ್ತು ಆಚೆ ಬಂದರೆ ಆಂಜನೇಯ ಸ್ವಾಮಿ, ದಕ್ಷಿಣಾಮೂರ್ತಿ, ಪ್ರತಿಯೊಂದು ದೇವರು ಕೂಡ ಇದೆ ಫ್ರೆಂಡ್ಸ್ ಒಳಗಡೆ. ಯಾರಾದರೂ ತಿರುಪತಿಗೆ ಹೋಗೋರಿದ್ರೆ ಇಲ್ಲಿ ಹೋಗಿ ಬೇಕಿದ್ರೆ ಕಲ್ಯಾಣಿಲಿ ಸ್ನಾನ ಮಾಡ್ಬೋದು, ಇಲ್ಲ ಫ್ರೆಶ್ ಅಪ್ ಆಗಿ ಆಟ ಆಡ್ಬೋದು. ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಾದರೂ ಹೋಗೋರಿದ್ರೆ ಹೋಗಿ ದರ್ಶನ ಮಾಡ್ಬೋದು. ಅಲ್ಲಿಂದ ಆಚೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲರಿಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ನನಗೂ ಜಾಸ್ತಿ ಒಳಗಡೆ ಎಲ್ಲ ಫೋನ್ ತೊಗೊಂಡು ಹೋಗಲಿಲ್ಲ, ಬ್ಯಾಗಲ್ಲಿ ಇಟ್ಬಿಟ್ಟಿದ್ವಿ. ಹಾಗಾಗಿ ಏನು ಕೆಲವೊಂದು ಇದ್ದಿದ್ದ ಫೋಟೋಸ್ ಅಷ್ಟೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮೊಬೈಲ್ ತೊಗೊಂಡಿದ್ರೆ ಕಲ್ಯಾಣಿದು ಆ ದೇವ್ರ ದರ್ಶನದ ಎಲ್ಲ ದೇವ್ರುಗಳದ್ದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ ಫ್ರೆಂಡ್ಸ್. ಅಲ್ಲಿಂದ ಆಚೆ ಬಂದ್ವಿ. ಅಷ್ಟರಲ್ಲಾಗಲೇ ನಮ್ಮಣ್ಣ ಮಕ್ಕಳಿಗೆಲ್ಲ ತಿಂಡಿ ಕೊಡಿಸ್ತಾಯಿದ್ರು. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಹೊರಟಿದ್ದು ಗೋವಿಂದರಾಜಪಟ್ಟಣದಲ್ಲಿರೋ ಗೋವಿಂದರಾಜ ಸ್ವಾಮಿಯವರ ದರ್ಶನ ಮಾಡಲಿಕ್ಕೆ. ಈಗ ನಾವು ಬಂದಿದ್ದು ಗೋವಿಂದರಾಜ ಸ್ವಾಮಿಯವರ ದರ್ಶನಕ್ಕೆ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ತುಂಬ ಅಂಗಡಿಗಳಿದೆ. ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದು ಭಾಳ ಕಷ್ಟ. ಎಲ್ಲ ಅದು ಬೇಕು ಇದು ಬೇಕು ಅಂತ ತುಂಬ ಹಠ ಮಾಡ್ತಾ ಇರ್ತಾರೆ. ನನ್ನ ಮಗ ಅವ್ರ ಅತ್ತೆನ ಬಿಟ್ಟೇ ಇಲ್ಲ. ನಾನು ಏನು ಕೊಡಿಸಲ್ಲ ಅಂತ ವಾರ್ನಿಂಗ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಅವ್ರ ಅತ್ತೆನ ಹಿಡ್ಕೊಂಡಿದ್ದಾನೆ ಆಟ ಸಾಮಾನು ಬೇಕು ಅಂತ. ಅಲ್ಲಿಂದ ಇಲ್ಲಿ ಕಲ್ಯಾಣಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಇದು ಲಾಸ್ಟ್ ಟೈಮ್ ಹೋದಾಗ ಇರಲಿಲ್ಲ, ಈ ಸರಿ ಹೊಸ್ದಾಗಿ ಮಾಡಿದ್ದಾರೆ. ಮೇಲ್ಗಡೆ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪಂದು ದೀಪದಲ್ಲಿ ದರ್ಶನ ಕೊಟ್ಟರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯವರು ಇಲ್ಲಿ ಕೆಳಗಡೆ ಆರಾಮಾಗಿ ಮಲಗಿರೋ ಥರ ದರ್ಶನ ಫ್ರೆಂಡ್ಸ್. ನೋಡೋದು ತುಂಬ ಚೆನ್ನಾಗಿತ್ತು. ನಾವು ಎಷ್ಟು ಸರಿ ಹೋದ್ರೂ ಬೇಜಾರಾಗಲ್ಲ ತಿರುಪತಿಗೆ. ನಮ್ಮ ಅಮ್ಮನ ಮನೆ ದೇವರಾಗಿರೋದ್ರಿಂದ 2 ವರ್ಷ 3 ವರ್ಷಕ್ಕೆ 1 ವರ್ಷಕ್ಕೆ ಹೋಗ್ತಾನೆ ಇರ್ತಾರೆ. ಸೊ ನಾವು ಕೂಡ ಹೋಗ್ತಾ ಇರ್ತೀವಿ. ಅಲ್ಲಿಂದ ನಮ್ಗೆ ಇನ್ನೆಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ ಫ್ರೆಂಡ್ಸ್. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟಿದ್ದಾಯಿತು. ಮಕ್ಕಳೆಲ್ಲ ಸ್ವಲ್ಪ ಸಣ್ಣ ಸಣ್ಣ ವೀಡಿಯೋ ಮಾಡ್ಕೊಂಡಿದ್ರು, ಹಾಗಾಗಿ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ದಾರಿಲಿ ತುಂಬ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ಮಳೆ ತುಂಬ ಬರ್ತಾಯಿತ್ತು. ಅಂತೂ ಫೈನಲಿ ನಾವು ಕರ್ನಾಟಕ ರೀಚ್ ಆಗಿದ್ದಾಯಿತು. ಇಲ್ಲಿ ಕರ್ನಾಟಕ ಬರೋ ಅಷ್ಟರಲ್ಲಿ ಆಲ್ರೆಡಿ ನಮಗೆ ಸಂಜೆ 6 ಗಂಟೆ 6:30 ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನಾವು ತಿಂಡಿಗೆ ಊಟಕ್ಕೆ ಅಂತ ಮತ್ತಿನ್ನೆಲ್ಲೂ ನಿಲ್ಲಿಸಲಿಲ್ಲ. ಮಕ್ಕಳೆಲ್ಲ ತುಂಬ ಹೊಟ್ಟೆ ಹಸ್ತಿತ್ತು, ನಮಗೂ ಕೂಡ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಅದಾದಮೇಲೆ ನಾವು ನಮ್ಮ ಗುಬ್ಬಿ ಹತ್ರನೇ ಇರೋ ಒಂದು 2-3 ಕಿಲೋಮೀಟ್ರ್ ಹತ್ರ ಇದೆ, ಅಲ್ಲಿಂದ ಇರೋ ಒಂದು ಡಾಬಾಗೆ ಅಂತ ಹೋಗಿದ್ವಿ. ಸೊ ಡಾಬಾಗೆ ಹೋಗಿ ಎಲ್ಲ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾಯಿದ್ರು. ಸೊ ಫಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಗೋಬಿ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ಗೋಬಿ ಆರ್ಡ್ರ್ ಮಾಡಿದ್ವಿ. ಗೋಬಿ ಮಾತ್ರ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ಮತ್ತು ತಿಂಡಿಗೆ ಅಂದ್ಬಿಟ್ಟು ನೋಡಿ ಕಾಜು ಕರಿ, ತಂದೂರಿ ನಾನ್ ಅಂತ, ಮತ್ತು ಅದ್ರ ಜೊತೆಗೇ ಪನ್ನೀರ್ ಕರಿ, ಟೊಮ್ಯಾಟೊ ಕರಿ, ಮತ್ತು ಜೀರಾ ರೈಸು, ಟೊಮೆಟೊ ರೈಸ್ ಅಂತ ಸ್ವಲ್ಪ ಎಲ್ಲ ವೆರೈಟೀಸ್ ಆರ್ಡ್ರ್ ಮಾಡಿದರು ಫ್ರೆಂಡ್ಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಬಂದಿದ್ದೆ ರಾತ್ರಿ 9 ಗಂಟೆ ಆಗಿದ್ದರಿಂದ ಯಾರಿಗೂ ಮನೆಗೆ ಹೋಗಿ ಅಡುಗೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಅದಕ್ಕೆ ಊರ ಹತ್ರ ಬಂದ ಮೇಲೇ ಡಬಲ್ ಚೆನ್ನಾಗಿದೆ ಟೇಸ್ಟ್ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಯಾರಾದರೂ ತಿರುಪತಿಗೆ ಹೋಗೋರಿದ್ದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸುಮಾರು ಒಂದು 10 ಕಿಲೋಮೀಟ್ರ್ ನಡೆಸ್ಬಿಟ್ಟಿದ್ದಾರೆ. ನಿಜ ಅಲ್ಲಿ ನಡೆಯೋಷ್ಟು ಶಕ್ತಿ ಅಂತೂ ಇರಲ್ಲ. ಯಾರಾದರೂ ಏಜ್ ಆಗಿರೋರು ಇರ್ಬೋದು, ಇಲ್ಲ ನಡೆಯೋಕ್ಕಾಗಲ್ಲ ಅನ್ನೋರು 2-3 ತಿಂಗಳು ಮುಂಚೆನೇ ಆನ್ಲೈನಲ್ಲಿ ಬುಕ್ಕಿಂಗ್ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬೇಕಾದರೆ ರೂಮ್ ಬುಕ್ಕಿಂಗ್ ಕೂಡ ಮಾಡಿಕೊಂಡು ಹೋಗ್ಬೋದು. ಲಾಸ್ಟ್ ಟೈಮ್ ನಮ್ಮ ಅಪ್ಪಾಜಿ ಇದಕ್ಕೆ 2ನೇ ಸರಿ ಕಳೆದೋಗ್ಬಿಟ್ಟಿದ್ರು ತಿರುಪತಿನಲ್ಲಿ ಅಂತ. ಪಾಪ ಅವ್ರನ್ನಲ್ಲಿ ಕ್ಯೂನಲ್ಲಿ ಕರ್ಕೊಂಡೋಗಿದ್ವಿ ಲಾಸ್ಟ್ ಟೈಮ್ ಕೊನೆ ಸರಿ ಹೋದಾಗ. ಆದರೆ ಇಷ್ಟೊಂದು ನಡೆದಿರಲಿಲ್ಲ. ಈ ಸರ್ತಿನೂ ಅಮ್ಮನ ಅತ್ತೆನೆಲ್ಲ ಬಿಡೋದು ಬೇಡ ಅಂದ್ಬಿಟ್ಟು ತುಂಬ
ಅಂದರೆ ನಮಗೆ ಒಂದು 2 ದಿನ ಆಗುತ್ತೆ ಅಂತ ನಮ್ಮ ಮೈಂಡ್ ಸೆಟ್ ಇತ್ತು. ಹಂಗಾಗಿ ಒಳಗಡೆ ಕರ್ಕೊಂಡು ಹೋದ್ವಿ. ಅದೇನು ಅದೃಷ್ಟನೋ ಗೊತ್ತಿಲ್ಲ, ನಮಗೆ ಲೈನಿಗೆ ನಿಂತ್ಕೋತಿದ್ದಂಗೆ ಎಸ್ಟಿಮೇಷನ್ ಟೈಮು 24 ಅವರ್ಸ್ ಅಂತ ತೋರಿಸ್ತಾ ಇತ್ತು. ಸ್ವಲ್ಪ ಹೊತ್ತಿಗಾಗಲೇ 18 ಗಂಟೆ ತೋರಿಸ್ತು. ಅದು ನೋಡಿದ್ರೆ ನಮಗೆ 12 ಗಂಟೆ ಒಳಗೆಲ್ಲ ದರ್ಶನ ಆಗಿಬಿಡ್ತು. ನಮ್ಮದೇ ಲಾಸ್ಟ್ ಬ್ಯಾಚು. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಫ್ರೆಂಡ್ಸ್. ಯಾರಾದರೂ ಹೋಗೋರಿದ್ರೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಇಲ್ಲೆಲ್ಲ ಕ್ಲೀನಾಗಿ ಹೊಟ್ಟೆ ತುಂಬ ಊಟ ಎಲ್ಲ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಜ್ಯೂಸ್ ಎಲ್ಲ ಇತ್ತು. ಮಕ್ಕಳೆಲ್ಲ ಜ್ಯೂಸ್ ಬೇಕು ಅಂತ ಇದ್ದರು. ಎಲ್ಲ ಜ್ಯೂಸ್ ಎಲ್ಲ ತೊಗೊಂಡು ನಾವು ಸೀದಾ ಮನೆ ಕಡೆ ಹೊರಟಿದ್ದೀವಿ ಫ್ರೆಂಡ್ಸ್. ಈಗ ಎಲ್ಲರಿಗೂ ಕಾಲು ನೋವಾಗ್ಬಿಟ್ಟಿದೆ, ಆದ್ರೂ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಯಾರೂ ನೋವು ಅಂತ ತೋರಿಸ್ತಾ ಇಲ್ಲ, ಎಲ್ಲ ಹೋಗ್ತಾ ಇದ್ದೀವಿ. ಸೊ ಬಂದು ಇಳಿದಿದ್ದಾಯಿತು ಮನೆಗೆ. ಇದಾಗಿತ್ತು ನಮ್ಮ ತಿರುಪತಿಯ ಪ್ರಯಾಣ. ಸೊ ಹೇಗಿತ್ತು ನನ್ನ ವ್ಲಾಗ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸ್ದಾಗಿ ಚಾನಲ್ ಮಾಡಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟು ನನಗೆ ಅವಶ್ಯಕತೆ ಇದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ಒಳ್ಳೆ ರೀತಿಯ ವೀಡಿಯೋ ಮಾಡೋಕ್ಕೆ ನನಗೂ ಉತ್ಸಾಹ ಬರುತ್ತೆ. ಸೊ ಐ ನೀಡ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.